ನಮಸ್ಕಾರ ಎಲ್ಲರಿಗೂ. ನೀವು ನೋಡ್ತಾ ಇದ್ದೀರಾ ಸಂಚಾರಿ ಶಿವ ಯೂಟ್ಯೂಬ್ ಚಾನಲ್. ನಾನು ಶಿವ. ಟಿವಿಎಸ್ ಆರ್ಬಿಟರ್ ಎಲೆಕ್ಟ್ರಿಕ್ ಸ್ಕೂಟರ್ನ 50,000 ರೂಪಾಯಿ ಕೊಡ್ತಿದ್ದಾರೆ, ತಗೊಳ್ಳಿ ಅಂತ ಒಂದು ವಿಡಿಯೋ ಮಾಡ್ತಾ ಇದ್ದಂಗೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಕೊಟ್ರಿ. ಅಂಡ್ ಹಾಗೆ ತುಂಬಾ ಜನ ಒಂದಷ್ಟು ಕಮೆಂಟ್ಸ್ ಮಾಡ್ತಾ ಇದಾರೆ, ನೀನ್ ಫೇಕ್ ಹೇಳ್ತಿದ್ಯಾ, ಸುಳ್ಳು, ನಾನು ಫೋನ್ ಮಾಡಿದ್ದೆ, ಕಂಪ್ನಿಯವ್ರು ಯಾವ್ದೇ ತರ 50,000 ರೂಪಾಯಿ ಕೊಡ್ತಾ ಇಲ್ವಂತೆ, ಜಾಸ್ತಿ ಇದೆಯಂತೆ, ಅದು ಇದು ಅಂತ ತುಂಬಾ ಜನ ಕಮೆಂಟ್ ಮಾಡ್ತಾ ಇದಾರೆ. ಅದನ್ನ ಕ್ಲಾರಿಟಿ ಕೊಡೋಣ ಅಂತಾನೆ ಈ ವಿಡಿಯೋ ಮಾಡ್ತಾ ಇರೋದು. ಈ ವಿಡಿಯೋದಲ್ಲಿ ಈ ಬ್ಯಾಸ್ ಸ್ಕೀಮ್ ಬಗ್ಗೆ ಮತ್ತೆ 50,000 ರೂಪಾಯಿಗೆ ಯಾವ ತರ ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನ ಕೊಡ್ತಿದ್ದಾರೆ ಅದ್ರ ಬಗ್ಗೆ ಸುಮಾರು ಜನಕ್ಕೆ ಇರುವಂತ ಒಂದಷ್ಟು ಡೌಟ್ ಗಳನ್ನ ಕ್ಲಿಯರ್ ಮಾಡೋಣ ಅಂತ ಬನ್ನಿ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾತಾಡೋಣ. ಅದಕ್ಕಿಂತ ಮುಂಚೆ ಯಾರಾದ್ರೂ ಚಾನಲ್ ಹೊಸಬ್ರಾ ಅಥವಾ ಇನ್ನು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ, ಹಾಗೆ ವಿಡಿಯೋ ನೋಡ್ತಿದ್ದೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂತ ನೋಟಿಫಿಕೇಶನ್ ಎಲ್ಲ ಕ್ಲಿಕ್ ಮಾಡಿ. ಯಾಕೆಂದ್ರೆ ಇದೇ ತರ ನಿಮ್ದು ಏನಾದ್ರು ಡೌಟ್ ಗಿಟ್ ಏನಾರು ಇತ್ತು ಅಂದ್ರೆ ನಾನು ಮತ್ತೆ ಇನ್ನೊಂದು ವಿಡಿಯೋ ಹಾಕ್ತೀನಾ, ಅವಾಗ ನೀವು ವಿಡಿಯೋ ನೋಡ್ಬೇಕು ತಾನೆ, ಅವಾಗ ನೀವು ಸಬ್ಸ್ಕ್ರೈಬ್ ಆಗಿರ್ಬೇಕು, ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಎಲ್ಲ ಕ್ಲಿಕ್ ಮಾಡಿರ್ಬೇಕು, ಅವಾಗೆ ನೆಕ್ಸ್ಟ್ ವಿಡಿಯೋಗಳು ನಂದು ಬರೋದು. ಅಂಡ್ ಇಲ್ಲಿ ನೀವು ನೋಡ್ತಾ ಇದ್ರ ಏನಪ್ಪಾ ಇದು ಕೈಲಿ ಇಟ್ಕೊಂಡು ಅಳ್ಳಾಡಿಸ್ತಾವನೆ ಅಂತ ಅನ್ಕೊಂಡಿದ್ರ, ಇದು ಆಗ್ರೋ ಕಂಪ್ನಿದು ಟೈರ್ ಇನ್ಫ್ಲೇಟರ್ ತರಿಸಿದ್ದೀನಿ. ಯಾವ್ದಕ್ಕೆ ಅಂದ್ರೆ ನಮ್ಮ ಗಾಡಿಗೆ ಇದಕ್ಕಿದಂಗೆ ಸಡನ್ ಆಗಿ ಒಂದ್ಸಲ ಏರ್ ಔಟ್ ಆಗಿತ್ತು. ಅವಾಗ ನನ್ನ ಗ್ಯಾರೇಜ್ಗೆ ಟೈರ್ ಬಿಚ್ಕೊಂಡು ಹೋಗ್ಬೇಕಿತ್ತು ಅಥವಾ ಕಾರ್ನ ತಳ್ಕೊಂಡು ಹೋಗ್ಬೇಕಿತ್ತು. ಬೇರೆ ಕಾರಲ್ಲಿ ಮಾತ್ರ ಅಲ್ಲ, ಬೈಕ್ ಕೆಲವೊಂದ್ಸಲ ಆಯ್ತದೆ ಏರ್ ಔಟ್ ಆಗುತ್ತೆ. ಏರ್ ಔಟ್ ಆದಾಗ ನಮಗೆ ಸಡನ್ ಆಗಿ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಅಂತ ಟೈಮಲ್ಲಿ ಈ ತರ ಪ್ರಾಡಕ್ಟ್ ಗಳು ಇದ್ರೆ ತುಂಬಾ ಒಳ್ಳೇದು. ಇದನ್ನ ನಾವು ಕಾರ್ಗಳಲ್ಲಿ ಬೈಕ್ಗಳಲ್ಲಿ ಹೋಗ್ಬೇಕಾದ್ರೆ ಚಾರ್ಜ್ ಮಾಡಿ ಹತ್ರ ಇಟ್ಕೊಂಡಿದ್ರೆ ಎಮರ್ಜೆನ್ಸಿ ಕಾರ್ ಏನಾರ ಏರ್ ಹೋಯ್ತು ಅಥವಾ ಬೈಕ್ ಏನಾರ ಟೈರ್ ಪಂಚರ್ ಆಯ್ತು ಅಂದಾಗ ಎಮರ್ಜೆನ್ಸಿ ಸಿಚುವೇಶನ್ಗೆ ಇದನ್ನ ನಾವು ಯೂಸ್ ಮಾಡಿಕೊಂಡು ಏರ್ ಫಿಲ್ ಮಾಡಿಕೊಂಡು ಈಸಿಯಾಗಿ ಹೋಗ್ಬೋದು. ಇದನ್ನ ನಾವು ಜಸ್ಟ್ ಕಾರ್ ಮಾತ್ರ ಅಲ್ಲ, ಬೈಕ್ ಅಲ್ಲಿ ಯೂಸ್ ಮಾಡಬಹುದು, ಸೈಕಲ್ ಇತ್ತು ಅಂದ್ರೆ ಸೈಕಲ್ ಯೂಸ್ ಮಾಡಬಹುದು. ಜೊತೆಗೆ ಸಪರೇಟ್ ಆಗಿ ಬಾಲ್ಗಳಿಗೆ ಅಂತಾನೆ ಒಂದು ಪಿನ್ ಹಾಕೊಟ್ಟಿದ್ದಾರೆ. ಸೊ ಅದನ್ನ ಯೂಸ್ ಮಾಡ್ಕೊಂಡು ನಾವು ವಾಲಿಬಾಲ್, ಫುಟ್ಬಾಲ್ ಗೆಲ್ಲ ನಾವು ಇದರಲ್ಲಿ ಏರ್ ಫಿಲ್ ಮಾಡಬಹುದು. ಜೊತೆಗೆ ಪವರ್ ಬ್ಯಾಂಕ್ ತರ ಯೂಸ್ ಮಾಡಬಹುದು. ಜೊತೆಗೆ ಟಾರ್ಚ್ ಕೊಟ್ಟಿದ್ದಾರೆ, ಮತ್ತೆ ಎಮರ್ಜೆನ್ಸಿ ಲೈಟ್ ಕೊಟ್ಟಿದ್ದಾರೆ. ಸುಮಾರು ಆಪ್ಷನ್ ನೋಡಬಹುದು ಈ ಒಂದು ಟೈರ್ ಇನ್ಫ್ಲೇಟರ್ ಅಲ್ಲಿ. ನೀವೇನಾರ ಲಾಂಗ್ ಟ್ರಾವೆಲ್ ಮಾಡ್ತಾ ಇದೀರಾ ಅಂದ್ರೆ ಈ ಒಂದು ಪ್ರಾಡಕ್ಟ್ ನ ಕ್ಯಾರಿ ಮಾಡಿ ಆರಾಮಾಗಿ ಅಮೆಝಾನ್ ಅಲ್ಲಿ ಬೈ ಮಾಡಬಹುದು. ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಇನ್ನು ಟಾಪಿಕ್ ಬರೋದಾದ್ರೆ ತುಂಬಾ ಜನ ಕೇಳ್ತಾ ಇರೋದೇನೋ, ಟಿವಿಎಸ್ ನೀವು ಫೇಕ್ ಆಗಿ ಹೇಳ್ತಾ ಇದೀರಾ, ಯಾವ್ದೇ ತರ ಟಿವಿಎಸ್ ಅವರು ಆತರ ಆಫರ್ ಕೊಡ್ತಾ ಇಲ್ಲ, ಏನ್ ಬ್ಯಾಸ್ ಸ್ಕೀಮ್ ಇಲ್ವಂತೆ. ನಾನು ಕಾಲ್ ಮಾಡಿದೆ ಎಕ್ಸಿಕ್ಯೂಟಿವ್ಗೆ, ಅವರು ಗೊತ್ತಿಲ್ಲ, ನಮ್ಗೇನು ಇನ್ಫಾರ್ಮೇಶನ್ ಇಲ್ಲ ಅಂತವ್ರೆ ಅಂತ ತುಂಬಾ ಜನ ಹೇಳ್ತಾ ಇದಾರೆ. ದಯವಿಟ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಬೇಡಿ, ಯಾವ್ದೇ ತರ ಇದು ಫೇಕ್ ಅಲ್ಲ, ನಿಜ. ಏನಾಗಿದೆ ಪ್ರಾಬ್ಲಮ್ ಅಂದ್ರೆ, ಎಷ್ಟು ಶೋರೂಮ್ ಅವ್ರಿಗೆನೆ ಈ ವಿಚಾರಗಳು ಗೊತ್ತಿಲ್ಲದಿರೋ ವಿಚಾರಗಳನ್ನ ತಿಳ್ಸಕ್ಕೆ ತಾನೆ ನಾನು ವಿಡಿಯೋಗಳು ಮಾಡ್ತಾ ಇರೋದು. ಸೊ ಅಕಸ್ಮಾತ್ ಫೇಕ್ ಅನ್ಸಿದ್ರೆ ನಾನು ಯಾಕೆ ವಿಡಿಯೋ ಮಾಡ್ಲಿ, ನನ್ಗೆ ಅದರಿಂದ ಏನ್ ಪ್ರಯೋಜನ ಹೇಳಿ. ಸೊ ಅಕಸ್ಮಾತ್ ನಿಮ್ಗೆ ಇನ್ನ ಡೌಟ್ ಇದೆಯಾ, ಸಿಂಪಲ್, ಟಿವಿಎಸ್ ಅವ್ರದ್ದು ಅಫಿಷಿಯಲ್ ವೆಬ್ಸೈಟ್ ಇದೆ. ಟಿವಿಎಸ್ ಎಲೆಕ್ಟ್ರಿಕ್ ಸ್ಕೂಟರ್ ಅಂತ ಸರ್ಚ್ ಮಾಡ್ತೀನಿ, ನಮಗೆ ವೆಬ್ಸೈಟ್ ಓಪನ್ ಆಗುತ್ತೆ. ನೋಡಿ, ನಿಮ್ಮ ಕಣ್ಣು ಮುಂದೆ ನಾನು ತೋರಿಸ್ತಾ ಇದ್ದೀನಿ. ಟಿವಿಎಸ್ ಐಕ್ಯೂಬ್ ವೆಬ್ಸೈಟ್ ಓಪನ್ ಆಗಿದೆ. 59,000 ರೂಪಾಯಿಯಿಂದ ಎಲೆಕ್ಟ್ರಿಕ್ ಸ್ಕೂಟರ್ ಸಿಗ್ತಾ ಇದೆ ಅಂತ ಮೆನ್ಷನ್ ಮಾಡಿದೆ. ಸೊ ಇದು ಟಿವಿಎಸ್ ಐಕ್ಯೂಬ್ಗೆ. ನಾವೇನಾರ ಐಕ್ಯೂಬ್ ಎಲೆಕ್ಟ್ರಿಕ್ ಸ್ಕೂಟರ್ ತಗೋತೀವಿ ಅಂದ್ರೆ 59,999 ರೂಪಾಯಿಯಿಂದ ಬ್ಯಾಸ್ ಸ್ಕೀಮ್ ಅಲ್ಲಿ ಸಿಗ್ತಾ ಇದೆ. ಅಂಡ್ ನಾವೇನಾರ ಆರ್ಬಿಟರ್ ತಗೋತೀವ, ಸೊ ಆರ್ಬಿಟರ್ಗೆ ಇನ್ನೊಂದು ವೆಬ್ಸೈಟ್ ಇದೆ. ಟಿವಿಎಸ್ ಆರ್ಬಿಟರ್ಗೆ 49,999 ರೂಪಾಯಿಂದ ಪ್ರೈಸ್ ಮೆನ್ಷನ್ ಮಾಡಿದ್ದಾರೆ. ಸೊ ಯಾವ್ದೇ ತರ ಇದು ಡೂಪ್ಲಿಕೇಟ್ ವೆಬ್ಸೈಟ್ ಅಲ್ಲ ಗುರು, ಫೇಕ್ ಅಲ್ಲ, ನಿಜವಾಗ್ಲೂ ಟಿವಿಎಸ್ ಕಂಪ್ನಿಯಿಂದ ಈ ಪ್ರೈಸ್ ಗಾಡಿಗಳನ್ನ ಕೊಡ್ತಿದ್ದಾರೆ. ಇದೊಂದು ಕ್ಲಾರಿಫಿಕೇಶನ್. ಸುಮಾರು ಜನ ಕೇಳ್ತಾ ಇದೀರಾ, ಇದೊಂದು ಫೇಕು, ನಾನು ಶೋರೂಮ್ ಅಲ್ಲಿ ಕಾಲ್ ಮಾಡಿದೆ, ಅವ್ರು ಏನು ಇನ್ಫಾರ್ಮೇಶನ್ ಇಲ್ಲ ಅಂತಿದ್ದಾರೆ, ಸುಮ್ನೆ ಯಾಕೆ ನೀವು ವಿಡಿಯೋ ಮಾಡಿ ಹೇಳ್ತೀರಾ ಅಂತ ಕೇಳ್ತಿದ್ದೀರಾ. ಸೊ ಒಂದು ಕ್ಲಾರಿಫಿಕೇಶನ್ ಕೊಡ್ಬೇಕಿದ್ದು ಕೊಟ್ಟೆ. ಇನ್ನು ಸೊ ಏನಿದು ಬ್ಯಾಸ್ ಅಂದ್ರೆ ಬ್ಯಾಟ್ರಿ ಆಸ್ ಎ ಸರ್ವಿಸ್ ಅಂತ. ಏನ್ ಮಾಡ್ತಾರೆ, ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೀನಿ, ಇನ್ನೊಂದ್ ಸ್ವಲ್ಪ ಕ್ಲಾರಿಟಿ ಹೇಳ್ಬಿಡ್ತೀನಿ. ಏನ್ ಮಾಡ್ತಾರೆ, ಬೇಸಿಕಲಿ ಗಾಡಿಗಳನ್ನ ನಮಗೆ ಕೊಟ್ಬಿಡ್ತಾರೆ, ಬ್ಯಾಟ್ರಿನ ಬಾಡಿಗೆ ಕೊಡ್ತಾರೆ. ಇದು ಟಿವಿಎಸ್ ಮಾತ್ರ ಅಲ್ಲ, ಎಲ್ಲಾ ಎಲೆಕ್ಟ್ರಿಕ್ ಸ್ಕೂಟರ್ಗಳು ಸುಮಾರು ಕಂಪ್ನಿಗಳು ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ಈ ಒಂದು ಬ್ಯಾಸ್ ಸ್ಕೀಮ್ ನ. ಬಟ್ ಟಿವಿಎಸ್ ನನಗೆ ಇಷ್ಟ ಆಗಿದೆ ಅಂದ್ರೆ, ಬ್ಯಾಸ್ ಸ್ಕೀಮ್ ಅಲ್ಲಿ ಸುಮಾರು ಜನ ಏನ್ ಮಾಡ್ತಾರೆ, 2,000-3,000 ರೂಪಾಯಿ ತಿಂಗಳಿಗೆ ಅಂತ ಚಾರ್ಜ್ ಮಾಡ್ತಾರೆ. ಬಟ್ ಟಿವಿಎಸ್ ಅವರು ಜಸ್ಟ್ 862 ರೂಪಾಯಿ ಅಷ್ಟೇ ಚಾರ್ಜ್ ಮಾಡ್ತಾ ಇರೋದು. ಜೊತೆಗೆ ಬೇರೆ ಕಂಪ್ನಿಯವರು 2-3 ಸಾವಿರ ಚಾರ್ಜ್ ಮಾಡಿದ್ರು 1,000 ಕಿಲೋಮೀಟರ್ ಓಡಾಡ್ಬೇಕು, 2,000 ಕಿಲೋಮೀಟರ್ ಓಡಾಡ್ಬೇಕು, ಅಥವಾ ಇಷ್ಟೇ ಕಿಲೋಮೀಟರ್ ಓಡಾಡ್ಬೇಕು ತಿಂಗಳಿಗೆ ಅಂತ ರಿಸ್ಟ್ರಿಕ್ಷನ್ ಮಾಡ್ತಾರೆ. ಬಟ್ ಈ ಕಂಪ್ನಿ ನಮ್ಗೆ ಅನ್ಲಿಮಿಟೆಡ್ ಕಿಲೋಮೀಟರ್ 862 ರೂಪಾಯಿ ಕೊಡಿ, ಎಷ್ಟು ಕಿಲೋಮೀಟರ್ ಆದ್ರೂ ಓಡಾಡಿ ಅಂತ ಒಂದು ರಿಸ್ಟ್ರಿಕ್ಷನ್ ಇಲ್ದಿರ ಫ್ರೀಡಮ್ ಆಗಿ ಲಾಂಚ್ ಮಾಡಿದ್ದಾರೆ. ಸೊ ಅದು ನಂಗೆ ತುಂಬಾ ಇಷ್ಟ ಆಯ್ತು. ಅದನ್ನೇ ನಾನು ನಿಮ್ಗೆ ಹೇಳಿದ್ದು ಲಾಸ್ಟ್ ವಿಡಿಯೋದಲ್ಲಿ. ಇನ್ನು ಸುಮಾರು ಜನಕ್ಕೆ ಇರುವಂತ ಒಂದು ಡೌಟ್ಸ್ ಗಳ ಬಗ್ಗೆ ಇವಾಗ ಮಾತಾಡೋಣ. ಸುಮಾರು ಜನ ಕಮೆಂಟ್ ಹಾಕಿದ್ರೆ ಅದ್ರ ಬಗ್ಗೆ ನಾನು ಒಂದಷ್ಟು ಅನಲೈಸ್ ಮಾಡಿ ಏನೇನ್ ತಿಳಿಸಬಹುದು ಅಂತ ತಿಳಿಸ್ತಾ ಇದ್ದೇನೆ. ಸೊ ಈ 862 ರೂಪಾಯಿ ನಾವು ಎಷ್ಟು ದಿನ ಕಟ್ಟಬೇಕು ಅಂತ, ಬೇಸಿಕಲಿ ಟಿವಿಎಸ್ ಕಂಪ್ನಿಯವರು ಈ ಒಂದು ಬ್ಯಾಸ್ ಸ್ಕೀಮ್ ನ 3 ತರ ತಂದಿದ್ದಾರೆ. ಒಂದು
24 ತಿಂಗಳು ಸ್ಕೀಮು, ಇನ್ನೊಂದು 36 ತಿಂಗಳು ಸ್ಕೀಮು, ಇನ್ನೊಂದು 60 ತಿಂಗಳು ಸ್ಕೀಮು. ಈ 862 ರೂಪಾಯಿ ಏನಿದೆ 60 ತಿಂಗಳು ಸ್ಕೀಮ್ ತಗೊಂಡ್ರೆ ಈ EMI ಬರೋದು. ನಾನು ಏನಾರ 24 ತಿಂಗಳು ಸ್ಕೀಮ್ ತಗೋತೀನ ಅವಾಗ ಪ್ರೈಸ್ ಜಾಸ್ತಿ ಆಗುತ್ತೆ. 36 ತಿಂಗಳು ಸ್ಕೀಮ್ ಆದ್ರೆ ಅವಾಗೂ ಕೂಡ ಅಷ್ಟೇ ಪ್ರೈಸ್ ಜಾಸ್ತಿ ಆಗುತ್ತೆ. ಸೊ 60 ತಿಂಗಳು ಸ್ಕೀಮ್ಗೆ ನಮಗೆ 862 ರೂಪಾಯಿ ಬೀಳುತ್ತೆ. 60 ತಿಂಗಳು ಅಂದ್ರೆ 5 ವರ್ಷ ನಮಗೆ ಸ್ಕೀಮ್. ಅದು 5 ವರ್ಷದವರೆಗೂ ನಾನು 862 ರೂಪಾಯಿ ಕಟ್ಕೊಂಡು ಹೋಗ್ಬೇಕು. ಬ್ಯಾಟ್ರಿ ವ್ಯಾರಂಟಿ ಬಂದು 3 ವರ್ಷ ಅಥವಾ 30,000 ಕಿಲೋಮೀಟರ್ ವರೆಗೂ ಇರುತ್ತೆ. ಸೊ ಇಲ್ಲಿ ಸ್ವಲ್ಪ ಜನಕ್ಕೆ ಒಂದು ಕನ್ಫ್ಯೂಷನ್, ಏನಪ್ಪ ನೀನು ಲಾಸ್ಟ್ ವಿಡಿಯೋದಲ್ಲಿ 5 ವರ್ಷ ವ್ಯಾರಂಟಿ ಅಂತ ಅಂದ್ರೆ ಇವಾಗ 3 ವರ್ಷ ಹೇಳ್ತಾ ಇದೀಯ ಅಂತ. ಹೌದು, ಕೆಲವೊಂದು ವೇರಿಯಂಟ್ಗೆ 3 ವರ್ಷ ವ್ಯಾರಂಟಿ ಕೊಡ್ತಿದ್ದಾರೆ, ಕೆಲವೊಂದು ವೇರಿಯಂಟ್ಗೆ 5 ವರ್ಷ 70,000 ಕಿಲೋಮೀಟರ್ ವರೆಗೂ ವ್ಯಾರಂಟಿ ಕೊಡ್ತಿದ್ದಾರೆ. ಸೊ ಅದು ಕೂಡ ಮೆನ್ಷನ್ ಮಾಡಿದ್ರೆ ಸ್ಕ್ರೀನ್ ಶಾಟ್ ಹಾಕಿರ್ತೀನಿ, ನೋಡ್ಕೊಳ್ಳಿ. ನೆಕ್ಸ್ಟ್ ತುಂಬಾ ಜನ ಕೇಳೋದು ಆರ್ಬಿಟರ್ ಮಾತ್ರನಾ, ಐಕ್ಯೂಬ್ ಇದೆಯಾ? ಸೊ ಮತ್ತೆ ಯಾಕೆ ಇವರು ನನಗೇನು ಹೇಳ್ತಾ ಇಲ್ವಲ್ಲ, ಮತ್ತೆ ಇವ್ರು ಯಾಕೆ ಶೋರೂಮ್ ಅವ್ರು ನಮಗೇನು ಹೇಳ್ತಾ ಇಲ್ವಲ್ಲ ಅಂತ ಕೇಳ್ಬೋದು. ಬಟ್ ನೋಡಿ, ಅದಕ್ಕೂ ಕೂಡ ಸ್ಕ್ರೀನ್ ಶಾಟ್ ಹಾಕಿರ್ತೀನಿ. TVS has introduced battery as a service based across its electric vehicle portfolio, available on both Orbiter and iQube. ಆರ್ಬಿಟರ್ಗೂ ಇದೆ, iQube ಇದೆ. ಕ್ಲಾರಿಟಿ ಸಿಗ್ತಾ? ಸೊ ಹೌದು. ಅಂಡ್ ತುಂಬಾ ಜನ ಕೇಳೋದು ಯಾರಿಗಿದು ಆಫರ್ ಕೊಡ್ತಾರೆ, ಸೊ ಎಲಿಜಿಬಲ್. ಸೊ ಇದ್ರಿಗೆ ಇವಾಗ ಒಂದು ಲೋನ್ ತಗೋತೀವಿ ಅಂದ್ರೆ ಸುಮಾರು ಪ್ರಶ್ನೆಗಳನ್ನ ಕೇಳ್ತಾರೆ. ಬಟ್ ಈ ಒಂದು ಬ್ಯಾಟ್ರಿನ ರೆಂಟಲ್ ಬೇಸಿಸ್ ಅಲ್ಲಿ ಯಾವ ತರ ಕೇಳ್ತಾರೆ, ಯಾವ ತರ ಕೊಡ್ತಾರೆ ಅಂತ ತುಂಬಾ ಜನಕ್ಕೆ ಡೌಟ್ ಇದೆ. ಸೊ ಈ ರೆಂಟಲ್ ಸ್ಕೀಮ್ಗೆ ಎಲಿಜಿಬಲ್ ಆಗ್ಬೇಕು ಅಂದ್ರೆ ಒಂದಷ್ಟು ಪಾಯಿಂಟ್ಸ್ ನ ಮೆನ್ಷನ್ ಮಾಡಿದ್ದಾರೆ. ಒಂದು, 18 ವರ್ಷ ಮಿನಿಮಮ್ ಆಗಿರ್ಬೇಕು ಆ ವ್ಯಕ್ತಿಗೆ. ಅದಾದ್ಮೇಲೆ ವ್ಯಾಲಿಡ್ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು, DL ಇರಬೇಕು. ಮತ್ತೆ ಅಪ್ಲಿಕೇಶನ್, ಒಂದಷ್ಟು ಅಪ್ಲಿಕೇಶನ್ ಇದೆ, ಒಂದು ಫಾರ್ಮ್ ಇರುತ್ತೆ, ಆ ಫಾರ್ಮ್ ನ ಫಿಲ್ ಮಾಡಿ ಅವ್ರದ್ದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ಗೆ ಸೈನ್ ಮಾಡಬೇಕು. ದೆನ್ ಕ್ರೆಡಿಟ್ ಲಿಮಿಟ್ ಅಂದ್ರೆ ಕ್ರೆಡಿಟ್ ಸ್ಕೋರ್ ಎಲ್ಲ ಚೆಕ್ ಮಾಡ್ತಾರೆ. ಹೌದು, ನಾವ್ ಹೆಂಗೆ ಲೋನ್ಸ್ ನೆಲ್ಲ ತಗೋಬೇಕಾದ್ರೆ ಯಾವ ತರ ಕ್ರೆಡಿಟ್ ಗಳು, ಸಿಬಿಲ್ ಎಲ್ಲ ಚೆಕ್ ಮಾಡ್ತಾರೆ, ಅದೇ ತರ ಇವರು ಕೂಡ ನಿಮ್ದು ಸಿಬಿಲ್ ಏನಿದೆ ಅಂತ ಚೆಕ್ ಮಾಡ್ತಾರೆ. ನಿಮ್ಗೆ ಎಲ್ಲಿವರೆಗೂ ಲೋನ್ ನ ಕೊಡ್ಬೋದು ಅಥವಾ ನಿಮ್ಗೆ ಯಾವ ತರ ಒಂದು ಸ್ಕೀಮ್ ನ ಕೊಡ್ಬೋದು ಅಂತ ನಿಮ್ಗೆ ಯಾವ ತರ ಸೆಟ್ ಆಗುತ್ತೆ ಅದನ್ನ ನಿಮ್ಗೆ ಕೊಡ್ತಾರೆ. ಸೊ ಸಿಬಿಲ್ ಮ್ಯಾಂಡೇಟರಿ ಇಲ್ಲೂ ಕೂಡ. ದೆನ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಂತ ಇರುತ್ತೆ. ಆ ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ಗೆಲ್ಲ ನೀವು ಒಪ್ಕೊಂಡ್ರೆ, ಆ ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ಗೆಲ್ಲ ಒಪ್ಕೊಂಡ್ರೆ ನೀವು ಎಲಿಜಿಬಲ್. ಓಕೆನಾ? ಇದೊಂದಾಯ್ತಾ. ನೆಕ್ಸ್ಟ್ ಬ್ಯಾಸ್ ಸಿಸ್ಟಮ್. ಇಂಡಿಯಾದಲ್ಲಿ ಪೂರ್ತಿ ಇದು ಅವೈಲಬಲ್ ಇದೆಯಾ ಇಲ್ವಾ? ಹೌದು, ಇಂಡಿಯಾ ಪೂರ್ತಿ ಇದು ಅವೈಲಬಲ್ ಇದೆ. ಎಲ್ಲಿ ಬೇಕಾದ್ರೆ, ಎಲ್ಲೆಲ್ಲಿ TVS ಎಲೆಕ್ಟ್ರಿಕ್ ಸ್ಕೂಟರ್ ಶೋರೂಮ್ಗಳಿದಾವೆ ಎಲ್ಲಾ ಕಡೆನೂ ಈ ಒಂದು ಸ್ಕೀಮು ಸಿಗುತ್ತೆ. ಇನ್ನೊಂದು ಸುಮಾರು ಜನ ಕೇಳೋದೇನಾದ್ರೆ, 5 ವರ್ಷ ಆದ್ಮೇಲೆ ನೀನು ಬ್ಯಾಟ್ರಿನ ನಿಮ್ದು ಅಂತ ಹೇಳ್ತಿದ್ಯಾ, ಓನರ್ಗೆ ಕೊಟ್ಬಿಡ್ತಾರೆ ಬ್ಯಾಟ್ರಿನ ಅಂತ ಹೇಳ್ತಿದ್ಯಾ, ಬಟ್ ಕಂಪ್ನಿಯವ್ರು ಯಾವ್ದೇ ತರ ಅದು ಮೆನ್ಷನ್ ಮಾಡ್ಲಿಲ್ಲ ಅಂತ ಕೇಳ್ತಾ ಇದಾರೆ. ಅಫಿಷಿಯಲ್ ಆಗಿ ಮೆನ್ಷನ್ ಮಾಡಿದಾರೆ ಇಲ್ವೋ ಗೊತ್ತಿಲ್ಲ, ಬಟ್ ಇವಾಗ ವೆಬ್ಸೈಟ್ ಅಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ, ಅದ್ರ ಬಗ್ಗೆನೂ ಕೂಡ ಹೇಳಿದ್ದಾರೆ. Who owns the battery under the BAS model and what happens after the subscription tenure end? ಅಂದ್ರೆ ನಾನು ಇವಾಗ ಒಂದು 6 ತಿಂಗಳದ 24 ತಿಂಗಳದ ಸಬ್ಸ್ಕ್ರಿಪ್ಷನ್ ತಗೊಂಡಿರ್ತೀನಿ, ಅದ್ ಮುಗ್ದೋಯ್ತು. ಅದ್ ಮುಗ್ದ್ಮೇಲೆ ಬ್ಯಾಟ್ರಿ ಯಾರು ಕೊಡ್ಬೇಕು ಅಂತ ಕೇಳಿ. ಸೊ ನೋಡಿ, ಡ್ಯೂರಿಂಗ್ ಸಬ್ಸ್ಕ್ರಿಪ್ಷನ್ ಟೆನ್ಯೂರ್ ಕಸ್ಟಮರ್ ಸಬ್ಸ್ಕ್ರೈಬ್ ಟು ಬ್ಯಾಟ್ರಿ. ಒನ್ಸ್ ಸೆಲೆಕ್ಟೆಡ್ ಟೆನ್ಯೂರ್ is completed, no further subscription payments are required and battery ownership is transferred to customer. ಅಂದ್ರೆ ನೀವು 24 ತಿಂಗಳದಾದ್ರೂ ಆಗ್ಲಿ, 36 ತಿಂಗಳದಾಗ್ಲಿ ಅಥವಾ 60 ತಿಂಗಳು ಸಬ್ಸ್ಕ್ರಿಪ್ಷನ್ ತಗೊಳ್ಳಿ, ನಿಮ್ದು ಸಬ್ಸ್ಕ್ರಿಪ್ಷನ್ ಪ್ಲಾನ್ ಮುಗೀತಾ ಇದ್ದಂಗೆ ಇಮಿಡಿಯೇಟ್ಲಿ ಆ ಒಂದು ಬ್ಯಾಟ್ರಿ ಓನರ್ಶಿಪ್ ನಿಮ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ಯಾವ್ದೇ ತರ ನೀವು ಕಂಪ್ನಿಗೆ ವಾಪಸ್ ಆ ಒಂದು ಬ್ಯಾಟ್ರಿನ ಕೊಡ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಇವಾಗ ನಾನು ಬ್ಯಾಟ್ರಿನ ಸಬ್ಸ್ಕ್ರಿಪ್ಷನ್ ತಗೊಂಡಿರ್ತೀನಿ, ಅಕಸ್ಮಾತ್ ಬ್ಯಾಟ್ರಿ ಏನಾರ ಪ್ರಾಬ್ಲಮ್ ಆಯ್ತು, ಆ ಟೈಮಲ್ಲಿ ಏನ್ ಮಾಡ್ಬೋದು? ಸೊ ಅವಾಗ ನಾನು ಕೈಯಿಂದ ಕಾಸು ಹಾಕಿ ಬ್ಯಾಟ್ರಿನ ರಿಪೇರಿ ಮಾಡಿಸ್ಬೇಕಾ? ನೋ, ಅದು ಕೂಡ ಮೆನ್ಷನ್. ಬ್ಯಾಟ್ರಿ ವ್ಯಾರಂಟಿ ನಾರ್ಮಲ್ ಬೇರೆ ಗಾಡಿಗಳಿಗೆಲ್ಲ ಯಾವ ತರ ಕೊಡ್ತಾರೆ ಅದೇ ತರನೇ ನಿಮ್ಗೂ ಕೂಡ ಕೊಡ್ತಾರೆ. ಸೊ ನೀವು ಫುಲ್ ಕ್ಯಾಶ್ ಅಲ್ಲಿ ತಗೊಂಡಾಗ ಯಾವ ತರ ವ್ಯಾರಂಟಿ ಸಿಗುತ್ತೋ ಅದೇ ತರನೇ ನೀವು ಈ ಒಂದು ಸ್ಕೀಮ್ ಅಲ್ಲಿ ತಗೊಂಡ್ರು ವ್ಯಾರಂಟಿ ಬ್ಯಾಟ್ರಿಗೆ ಸಿಗುತ್ತೆ. ಏನೇ ಪ್ರಾಬ್ಲಮ್ ಆದ್ರೂ ಕಂಪ್ನಿಯವರೇ ಸಾಲ್ವ್ ಮಾಡಿ ಕೊಡ್ತಾರಂತೆ. ಸೊ ನನ್ನ ಗಾಡಿನ ತಗೊಡ್ತೀನಿ, RC ನನ್ನ ಹೆಸರಲ್ಲಿ ಇರುತ್ತಾ ಈ ಸ್ಕೀಮ್ ಅಲ್ಲಿ ನಾನು ತಗೊಂಡ್ರೆ? ಚೆಕ್ ಮಾಡೋಣ. RC ಕಾರ್ಡ್ ವುಡ್ ಬಿ ನೇಮ್ ಆಫ್ ಕಸ್ಟಮರ್. RC card would be on the name of the customer only, including battery. ಬ್ಯಾಟ್ರಿ ಕೂಡ ಕಸ್ಟಮರ್ ಹೆಸರಲ್ಲೇ ರಿಜಿಸ್ಟ್ರೇಷನ್ ಆಗೋದು. ಬ್ಯಾಟ್ರಿನೂ ಸೇರಿಸಿ ಗಾಡಿನ ನಿಮ್ಮ ಹೆಸರಿಗೆ ಮಾಡ್ಕೊಡ್ತಾರೆ. ಬಟ್ HP ಮೆನ್ಷನ್ ಆಗುತ್ತೆ. ಅಂದ್ರೆ ಲೋನ್ ತಗೊಂಡ್ರೆ ನಮ್ಗೆ ಹೆಂಗೆ ಕಂಪ್ನಿ ನೇಮ್ ಮೆನ್ಷನ್ ಆಗುತ್ತೆ ಅದೇ ತರ ಇಲ್ಲೂ ಅಷ್ಟು HP ಮೆನ್ಷನ್ ಆಗುತ್ತೆ. ಸೊ ಫೈನಾನ್ಷಿಯರ್ ನಿಮ್ಗೆ ನೀವು ಈ ಒಂದು ಸ್ಕೀಮ್ ಅಲ್ಲಿ ತಗೊಂಡಿದ್ರ ಅಂತ ಮೆನ್ಷನ್ ಆಗಿರುತ್ತೆ. ಸೊ ನೀವು ಈಸಿಯಾಗಿ ಗಾಡಿಗಳನ್ನ ಮಾರಕ್ಕಾಗಲ್ಲ. ಇವ್ರದ್ದು ಪರ್ಮಿಷನ್ ತಗೊಂಡು ಇದನ್ನ ಕ್ಯಾನ್ಸಲೇಷನ್ ಮಾಡಿಸ್ಕೊಂಡು ಆಮೇಲೆ ಮಾರ್ಬೇಕಾಗುತ್ತೆ. ಸೊ ಸೇಮ್ ನಾವು ಲೋನ್ ತಗೊಂಡಾಗ ಯಾವ ತರ ನಮ್ಗೆ ಒಂದು HP ಮೆನ್ಷನ್ ಆಗಿರುತ್ತೆ RC ಕಾರ್ಡ್ ಅಲ್ಲಿ, ಆ ಒಂದು HP ಇಲ್ಲೂ ಕೂಡ ಮೆನ್ಷನ್ ಆಗಿರುತ್ತೆ. ಸುಮಾರು ಜನ ಸುಮಾರು ತರ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀರಾ ಆ ಒಂದು ವಿಡಿಯೋದಲ್ಲಿ. ಒಳ್ಳೇದು. ಸೊ ಒಂದು ಡಿಬೇಟ್ ನಡಿಬೇಕು. ಒಳ್ಳೇದು ಕೆಟ್ಟದ ನೆಗೆಟಿವ್ ಪಾಸಿಟಿವ್ ನಾನು ಯೋಚನೆ ಮಾಡಕ್ ಹೋಗಲ್ಲ. ಒಂದು ಡಿಬೇಟ್ ನಡಿಬೇಕು, ನಡೀತಾ ಇದೆ, ಒಳ್ಳೆ ವಿಚಾರ. ಬಟ್ ತುಂಬಾ ಜನ ಫೇಕ್ ಅಂತ ಇದ್ರ, ಬಟ್ ಫೇಕ್ ಅಲ್ಲ, ಯಾವ್ದೇ ತರ
ಕಂಪ್ನಿ TVS ಅಫಿಷಿಯಲ್ ವೆಬ್ಸೈಟ್ ನ ವಿಸಿಟ್ ಮಾಡಿ. ಬೇಕು ಅಂದ್ರೆ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ, ಆ ಲಿಂಕ್ ನ ಕ್ಲಿಕ್ ಮಾಡಿ ವಿಸಿಟ್ ಮಾಡಿ ಚೆಕ್ ಮಾಡಿ. ಸೊ ನನ್ಗೆ ಫೇಕ್ ನ್ಯೂಸ್ ಕೊಟ್ಟು ನನಗೆ ಏನ್ ಸಿಗುತ್ತೆ, ನನ್ಗೆ ಏನೇ ಇನ್ಫಾರ್ಮೇಶನ್ ಬಂದ್ರು 100 ಸಲ ಚೆಕ್ಔಟ್ ಮಾಡ್ತೇನೆ. ಇದು ನಿಜನಾ ಸುಳ್ಳ, ಹೇಳ್ಬೋದಾ ಹೇಳ್ಬಾರ್ದಾ ಎಲ್ಲ ಯೋಚನೆ ಮಾಡಿ ನಾನ್ ನಿಮ್ಗೆ ತಿಳಿಸೋದು. ಸೊ ಬಟ್ ಇರ್ಲಿ ಪರವಾಗಿಲ್ಲ, ಸ್ವಲ್ಪ ಜನಕ್ಕೆ ಅದು ಗೊತ್ತಿರುತ್ತೆ ಗೊತ್ತಿರಲ್ಲ. ಬಟ್ ಓಕೆ, ಅದೊಂದು ಕ್ಲಾರಿಫಿಕೇಶನ್ ಕೊಡ್ಬೇಕಿತ್ತು, ಸುಮಾರು ಜನ ಕೇಳ್ತಾ ಇದ್ರಿ, ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡಿ ತಿಳಿಸ್ತಾ ಇರೋದು. ಅಂಡ್ ಸ್ವಲ್ಪ ಜನ ಯೋಚನೆ ಮಾಡ್ಬೋದು, ಮಾಮೂಲಿ ನಮ್ಗೆ EMI ತರ ಕೊಡೋದಾದ್ರೆ ನಾರ್ಮಲ್ ಆಗಿ ನಾವು ಗಾಡಿನ ತಗೋಬೋದಲ್ಲ ಲೋನ್ ಅಲ್ಲಿ, ಈ ಬ್ಯಾಟರಿ ಸ್ಕೀಮ್ ಅಂತ ಏನ್ ಬ್ಯಾಸ್ ಸ್ಕೀಮ್ ಅಂತ ಕೊಡ್ಬೇಕಿತ್ತು ಅಂತ ಅನ್ಬೋದು. ಮೇ ಬಿ ಅವ್ರದ್ದು ಸ್ಟ್ರಾಟಜಿ ಇದು. ಕಂಪ್ನಿಗಳು ಏನ್ ಗೊತ್ತಾ, ಸೇಲ್ಸ್ ಮಾಡ್ಬೇಕು, ಸೇಲ್ಸ್ ಮಾಡಕ್ಕೆ ಏನಾರ ಒಂದಷ್ಟು ಗಿಮಿಕ್ ಕೊಡೋ ಸ್ಟ್ರಾಟಜಿಗಳನ್ನ ಮಾಡ್ಲೇಬೇಕು. ಅದ್ರಲ್ಲಿ ಇದೊಂದು ಬ್ಯಾಸ್ ಸ್ಕೀಮ್ ಅನ್ನೋ ಒಂದು ಸ್ಟ್ರಾಟಜಿ. ಈ ಸ್ಕೀಮ್ ಅಲ್ಲಿ ಸುಮಾರು ಕಂಪ್ನಿಯವರು ಕೊಡ್ತಿದ್ದಾರೆ. ಬಟ್ ಪರ್ಸನಲಿ ನನ್ಗೆ ಬೇರೆ ಕಂಪ್ನಿಯವ್ರು ಏನ್ ಕೊಡ್ತಿದ್ದಾರೆ ಬ್ಯಾಸ್ ಸ್ಕೀಮು, ಅದಕ್ಕಿಂತ ಇದೊಂಥರ ಬೆಟರ್ ಆಪ್ಷನ್ ಅನ್ಸ್ತು, ಪ್ರಾಕ್ಟಿಕಲಿ ಚೆನ್ನಾಗಿದೆ ಅನ್ಸ್ತು. ಬಟ್ ನಿಮ್ಗೆ ಈ ಒಂದು ಬ್ಯಾಸ್ ಸ್ಕೀಮ್ ಇಷ್ಟ ಇಲ್ಲ ಅಂದ್ರೆ ನಾರ್ಮಲ್ ಲೋನ್ಗೆ ಹೋಗಿ ತಗೊಳ್ಳಿ. ಸೊ ಬ್ಯಾಸ್ ಸ್ಕೀಮ್ ಬೇರೆ ಅಲ್ಲ, ಲೋನ್ ಬೇರೆ ಅಲ್ಲ. ಬ್ಯಾಸ್ ಸ್ಕೀಮ್ ಅಲ್ಲಿ ಮತ್ತು ರಿಸ್ಟ್ರಿಕ್ಷನ್ ಜಾಸ್ತಿ ಇರ್ತದೆ. ಅದ್ರ ಬದಲು ನಾರ್ಮಲ್ ಲೋನ್ಗಳಲ್ಲೇ ಗಾಡಿಗಳು ತಗೊಂಡ್ರೆ ಬೆಸ್ಟ್. ಇರ್ಲಿ, ನನ್ಗನ್ಸಿದ್ ನಾನು ನಿಮ್ಗೆ ಹೇಳ್ತಾ ಇದೀನಿ, ನಿಮ್ಗೆ ಅನ್ಸಿದ್ ನೀವು ಮಾಡಿ. ಸೊ ಇದಿಷ್ಟು ಒಂದು ಕ್ಲಾರಿಫಿಕೇಶನ್ ಕೊಡ್ಬೇಕಿತ್ತು. ಹೋಪ್ ಈ ಒಂದು ವಿಡಿಯೋ ಇಂದ ಒಂದಷ್ಟು ಜನಕ್ಕೆ ಇನ್ಫಾರ್ಮೇಶನ್ ತಲುಪಿದೆ ಅಂತ ಅನ್ಕೋತೀನಿ, ಅಂಡ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿರೋ ವಿಡಿಯೋ ಲೈಕ್ ಮಾಡಿ, ಅಂಡ್ ಹಾಗೆ ನಿಮ್ಗೆ ಏನ್ ಅನ್ಸಿದೆ ಇದ್ರ ಬಗ್ಗೆ ಕಾಮೆಂಟ್ ಮಾಡಿ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಕಂಟೆಂಟ್ ಅಲ್ಲಿ.